ಅಯ್ಯೋ ಎಡಗೈ ಕಟ್ಬಿಟ್ನಾ. ಗೀತಾ ಒಂದು ನಿಮಿಷ. ಏನಾಯ್ತು? ಗೀತಾ, ಅದು ಈ ಥರ ದಾರ ಇರುತ್ತಲ್ಲ, ಅದು ಲೆಫ್ಟ್ ಹ್ಯಾಂಡ್ ಕಟ್ಬಾರ್ದಂತೆ, ರೈಟ್ ಹ್ಯಾಂಡ್ಗೆ ಮಾತ್ರ ಕಟ್ಟಬೇಕಂತೆ. ಕೊಡು. ಏನೇನೋ ಹೇಳ್ತೀರಾ ಲಕ್ಕಿಯವರೇ, ನಂಗಂತೂ ಒಂದು ಅರ್ಥ ಆಗಲ್ಲ. ಈಗ ಏನು? ಅಲ್ಲ, ದಾರ ಕಟ್ಟಿದ ಮೇಲೆ ಏನೋದು ಅನ್ನಿಸ್ತಾ ಇದೆಯಾ? ಅದೇ ಒಂಚೂರು ಟೈಟಾಗಿ ಕಟ್ಬೋದು ಅನ್ನಿಸ್ತಿದೆ. ಗೀತಾ, ಏನಾದರೂ ಫೀಲ್ ಆಗ್ತಾ ಇದೆಯಾ? ಮನಸ್ಸಲ್ಲಿ ಏನಾದ್ರು ಅನ್ನಿಸ್ತಾ ಇದೆಯಾ? ಆವಾಗಕ್ಕೂ ಇವಾಗಕ್ಕೂ ದಾರ ಕಟ್ಟಿದ ಮೇಲೆ ಏನಾದರೂ ಡಿಫ್ರೆನ್ಸ್ ಇದೆಯಾ? ದಾರ ಕಟ್ಟಿದ ಮೇಲೆ ಏನು ಲಕ್ಕಿಯವರೇ ಡಿಫ್ರೆನ್ಸ್ ಆಗುತ್ತೆ? ನಂಗೇನು ಅರ್ಥನೇ ಆಗ್ತಿಲ್ಲ. ಏನೇನೋ ಮಾತಾಡ್ತೀರಾ ನೀವು. ಮಾತಾಡೋಕೆ ಮಾಡಿದ್ದಾರೆ. ಯಾರು? ನೇಚರು. ಈ ನೇಚರ್ ನೋಡ್ತಾ ಇದ್ರೆ ಏನೇನೋ ಮಾತಾಡ್ಬೇಕು ಅನ್ಸುತ್ತೆ. ಈಗ ನನ್ನೇ ನೋಡ್ತಾ ಇರು. ನೋಡ್ತಾ ಇದ್ರೆ ಏನಾದರೂ ಅನ್ಸುತ್ತಾ? ನೀವೇನೇನೋ ಮಾತಾಡಿ ನನ್ನ ಕನ್ಫ್ಯೂಸ್ ಮಾಡ್ತಿದ್ದೀರಾ ಅನ್ನಿಸ್ತಿದೆ. ಹೋಗಿ ಲಕ್ಕಿಯವರೇ. ಕ್ಷಣ ಹಾರುತ್ತಿದೆ ಮನಸ್ಸಿನ ಪಟ. ಹಲೋ ಪಿಂಕಿ, ಗೀತನ್ ಬಗ್ಗೆ ಏನಾದರೂ ಹೊಸ ಸುದ್ದಿ ಗೊತ್ತಾಯ್ತೇನೆ? ಅಯ್ಯೋ, ಅದೇ ರಾಗ ಅದೇ ಹಾಡು, ಬೇರೆ ಏನು ವಿಷಯ ಇಲ್ಲ. ಅವ್ರಿಬ್ರೇ ಇರೋ ಥರ ಮಾಡ್ತಿದ್ದೀವಿ, ಪ್ರೈವಸಿ ಸಿಗೋ ಥರ. ಆದರೆ ಅವರಿಬ್ಬರ ಮಧ್ಯೆ ಏನು ನಡೆಯೋ ಥರ ಕಾಣಿಸ್ತಿಲ್ಲಮ್ಮ. ಅಲ್ವೇ ಪಿಂಕಿ, ಅವರಿಬ್ಬರಿಗೂ ಪ್ರೈವೇಸಿ ಸಿಗೋ ಥರ ಮಾಡ್ತಾ ಇದೀವಿ ಅಂತಿದ್ಯಾ? ಅವರಿಬ್ಬರ ಮಧ್ಯೆ ಏನು ನಡೆದಿಲ್ಲ ಅಂತ ಹೇಗೆ ಹೇಳ್ತೀಯಾ? ಏನ್ ಗೊತ್ತಾ ಅಮ್ಮ, ನಿನ್ನೆ ರಾತ್ರಿ ಕ್ಯಾಂಪ್ ಫೈರ್ ಹಾಕಿದ್ವಾ? ಗೀತಲಕ್ಕಿ ಪ್ರೈವಸಿ ಇರ್ಲಿ ಅಂತ ನಾನು ನನ್ನ ರೂಮಿಗೆ ಹೋಗಿ ಮಲ್ಕೊಂಡೆ, ಸುಬ್ಬ ಪ್ರಣತಿನೂ ರೂಮಿಗೆ ಹೋಗಿ ಮಲ್ಕೊಂಡ್ರು. ಮಧ್ಯರಾತ್ರಿ ಯಾಕೋ ಎಚ್ಚರ ಆಯ್ತು. ಹೊರಗಡೆ ಹೋಗಿ ನೋಡಿದ್ರೆ ಲಕ್ಕಿಯವರು ಸೋಫಾ ಮೇಲೆ ಒಬ್ಬರೇ ಮಲ್ಕೊಂಡಿದ್ರು, ಗೀತಾ ಅವಳ ಪಡೆಗಳು ರೂಮಲ್ಲಿ ಮಲ್ಕೊಂಡಿದ್ಲು. ಹೌದೇನೆ ಪಿಂಕಿ? ಅಯ್ಯೋ, ಲಕ್ಕಿ ಅಂದ್ರೆ ಅಯ್ಯೋ ಅನ್ಸಕ್ ಶುರು ಆಗ್ಬಿಟ್ಟಿದೆ ನನಗೆ. ಲಕ್ಕಿ ಗೀತನ ಮದುವೆ ಮಾಡ್ಕೊಂಡ್ಮೇಲೆ ಅನ್ಲಕ್ಕಿ ಆಗೋಗ್ಬಿಟ್ಟ ನೋಡು. ಹನಿಮೂನ್ಗೆ ಅಂತ ಹೋದ್ರು ಒಬ್ಬನೇ ಮಲ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪಾಪ ಕಣೆ, ಯಾವ ಗಂಡಸ್ಗೂ ಈ ಸ್ಥಿತಿ ಬರಬಾರ್ದು ನೋಡು. ಅಯ್ಯೋ, ಅಲ್ಲ ಬಾಬಾ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ? ಯಾರು ಹೇಳ್ದ ಅಂತ 5 ರೂಪಾಯಿ ದಾರನ 5,000 ಕೊಟ್ಟು ತಗೊಂಡಿದ್ದೀರಲ್ಲ. ನನಗೆ ಅದಕ್ಕೂ ನಗು ಬರ್ತಾ ಇಲ್ಲ. ಆ ದಾರ ಕಟ್ಟಿದ್ರು ಏನು ಎಫೆಕ್ಟ್ ಆಗಿಲ್ಲ ಅಂದ್ರಲ್ಲ, ನನಗೆ ಅದಕ್ಕೆ ನಗು ಬರ್ತಾ ಇದೆ. ಆದ್ರೂ ದಾರ ಕಟ್ಟಿದ ತಕ್ಷಣ ಮಕ್ಕಳಾಗಂಗಿದ್ರೆ ಯಾರು ಮದುವೆನೇ ಆಗ್ತಿರ್ಲಿಲ್ಲ. ಸ್ವಲ್ಪ ನಗೋದು ನಿಲ್ಲಿಸ್ತೀಯಾ? ದಾರ ಕಟ್ಟೋದ್ರಿಂದ ಮಗು ಆಗಲ್ಲ ಅಂತ ನನಗೂ ಗೊತ್ತು, ಆದರೆ ನಿಮ್ಮ ಅಕ್ಕ ಯಾರ ಮಾತು ಕೇಳ್ತಾ ಇಲ್ವೋ?
ಅಟ್ಲೀಸ್ಟ್ ಇದನ್ನಾದ್ರು ಟ್ರೈ ಮಾಡೋಣ ಅಂತ ಮಾಡಿದೆ ಅಪ್ಪ. ಅಲ್ಲ ಬಾವಾ, ನೀವು ಇಷ್ಟೆಲ್ಲ ಮಾಡೋ ಬದಲು ಅಕ್ಕಂಗೆ ಡೈರೆಕ್ಟಾಗಿ ಹೇಳಿ. ಊಟದಾಗಿಂದ ಆಡದೇ ಇರೋಷ್ಟು ಮದುವೆ ಆದಮೇಲೆ ಅವಳ ಜೊತೆ ಮಾತಾಡಿದ್ದೀನಿ, ಗೊತ್ತಾ ನಿಂಗೆ? ಅಲ್ಲ, ಅಕ್ಕ ಯಾಕೆ ಇದನ್ನ ಮುಂದೆ ಹಾಕ್ತಿದ್ದಾಳೆ? ಅದು ಹೇಳಿದ್ರೆ ತಾನೇ ಗೊತ್ತಾಗೋದು. ಬಾವಾ, ಹೇಳಿದ್ರೆ ಏನು ಗೊತ್ತಾಗಲ್ಲ, ನಾವೇ ತಿಳ್ಕೋಬೇಕು. ಪ್ರಣತಿನೂ ಮುಂಚೆ ಹಿಂಗೆ ಆಡ್ತಿದ್ಲು ಗೊತ್ತಾ, ನಾವು ಒಪ್ಸಿಲ್ವಾ? ಹೇಗೆ ಒಪ್ಪಿಸ್ದೆ? ಏನಿಲ್ಲ, ಕ್ಲೋಸ್ ಆಗಿ ಬಿಹೇವ್ ಮಾಡ್ತಿದ್ದೆ, ಅವಳಿಗೆ ಇಷ್ಟ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದೆ, ಇಷ್ಟ ಇರೋದನ್ನೆಲ್ಲ ಕೊಡಿಸ್ತಾ ಇದ್ದೆ. ಆಮೇಲೆ ಆಟೋಮೆಟಿಕ್ ಆಗಿ ಕಿಲಾಡಿ ಕಣೋ ನೀನು. ಏನ್ ಬಾವ ನೀವು, ಇದನ್ನೆಲ್ಲ ನೀವು ನಮಗೆ ಹೇಳ್ಕೊಡ್ಬೇಕು, ನಾವೇ ನಿಮಗೆ ಹೇಳ್ಕೊಡೋ ಪರಿಸ್ಥಿತಿ ಬಂದಿದೆ. ಅಲ್ಲ ಕಣೋ, ಅದು ಯಾರೋ ಬಂದು ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಹೇಳಿದ್ರಲ್ವಾ, ಅದಕ್ಕೆ ಸ್ವಲ್ಪ ನಂಬಿಕೆ ಬಂತು. ಅದಕ್ಕೆ ಇದನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಬಾವ. ಜಲ್ಜಕ್ಕನ ಹತ್ರ ಮಾಡಿರೋ ಚಾಲೆಂಜ್ನ ಗೆಲ್ಲಕ್ಕೋಸ್ಕರ ನೀವು ಏನೇನೆಲ್ಲ ಪರದಾಡ್ತಾ ಇದ್ದೀರಾ ಅಂದ್ರೆ. ಇನ್ನೇನು ಮಾಡೋದು, ಮಾಡಬೇಕಲ್ವಾ ಚಾಲೆಂಜ್ ಗೆಲ್ಲಬೇಕು ಅಂದರೆ. ಇದಕ್ಕೆ ನಾನೊಂದು ಐಡಿಯಾ ಕೊಡ್ಲಾ? ಅದೇನು ಐಡಿಯಾ ಅಂತ ಹೇಳು. ಗೀತನ ಮನ್ಸು ಬದಲಾಯಿಸೋಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಮನ್ಸೇಗೆ ಬದಲಾಯಿಸೋದು ಅದು ನನಗೆ ಗೊತ್ತಿಲ್ಲ. ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಇವತ್ತು ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಹೋಗ್ಬಿಡಿ, ಆಮೇಲೆ ಬಲವಂತವಾಗಿ ಏನೇನೋ ಚೀಪಾಗಿ ಐಡಿಯಾ ಕೊಡಬೇಡ. ಏನು ಆಗಲ್ಲ ಬಾವಾ. ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಆ ಎಣ್ಣೆ ಏಟಲ್ಲಿ ಏನೇನೋ ಆಗೋಯ್ತು ಅಂತ ಕ್ಷಮೆ ಕೇಳಿದ್ರೆ ಸಾಕು. ಸುಮ್ಮನಿರೋ, ಏನೇನೋ ಮಾತಾಡಬೇಡ ಅಲ್ಲಿ. ನೋಡು, ನೀನು ಕೊಡೋ ಡಬ್ಬ ಐಡಿಯಾಗೆ ಮಳೆನೇ ಬಂದ್ಬಿಡ್ತು. ನೀನು ಹೇಳ್ದಂಗೆ ಮಾಡೋಕ್ಕೋದ್ರೆ ಅವಳು ನನ್ನ ನೋಡೋ ದೃಷ್ಟಿನೇ ಬೇರೆ ಆಗ್ಬಿಡುತ್ತೆ. ಬಾವಾ, ಒಂದು 2-3 ದಿನ ಆಗಿರ್ತಾರೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಇಂಥ ವಿಷಯದಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಭಯ, ನೀವೇ ಧೈರ್ಯ ತುಂಬಬೇಕು. ಇದು ಬಿಟ್ರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ. ನೋಡಿ, ನೀವು ಮಾಡ್ತಿರೋದೆಲ್ಲ ಸರಿ ಇದೆ ಅಂತ ಮುನ್ನುಗ್ತಾ ಇರಿ ಅಷ್ಟೇ. ಅಲ್ವೇ ಪಿಂಕಿ, ಗೀತಾ ತಾನು ಆಪರೇಷನ್ ಮಾಡಿಸ್ಕೊಂಡಿರೋ ವಿಷಯನ ಲಕ್ಕಿಯಿಂದ ಮುಚ್ಚಿಟ್ಟು ಅವನಿಗೆ ಟಾರ್ಚರ್ ಕೊಡ್ತಿದ್ದಾಳಲ್ಲೇ, ಹೇಗೆ ಮನ್ಸು ಬರುತ್ತೆ ಅವಳಿಗೆ? ನೋಡಮ್ಮ ಎಂತ ಕೆಲಸ ಮಾಡಿದಾಳೆ. ಮಕ್ಕಳಾಗದೇ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೊಂಡಿದ್ದಾಳೆ, ಅದನ್ನ ಯಾರಿಗೂ ಹೇಳಿಲ್ಲ. ಅದೇ ದೊಡ್ಡ ತಪ್ಪಲ್ವಾ? ಅಟ್ಲೀಸ್ಟ್ ಲಕ್ಕಿಯವ್ರಿಗಾದ್ರೂ ಹೇಳ್ಬೋದಾಗಿತ್ತು. ಅಬ್ಬಬ್ಬ ಅಂದ್ರೆ ಏನ್ ಮಾಡಿರೋರು? ಬೈದಿರೋರು, ಇಲ್ಲ ಒಂದೆರಡು ಡೇಟ್ ಹೊಡೆದಿರೋರು. ಮನೆಯವ್ರ ಮುಂದೆ ಏನಾದ್ರೂ ವಿಷಯ ಗೊತ್ತಾದ್ರೆ ಯಾರ್ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ, ಯಾರ್ಯಾರಿಗೆ ಹುಚ್ಚಿಡಿಯುತ್ತೋ ಒಂದು ಗೊತ್ತಿಲ್ಲ. ಅಲ್ಲಮ್ಮ, ಮನೇಲಾದ್ರೆ ಅದು ಇದು ಹೇಳಿ ಮುಂದಕ್ಕೆ ಹಾಕ್ತಿದ್ಲು, ಆದ್ರೆ ಇಲ್ಲಿಗೆ ಬಂದಿರೋದೇ ಅವ್ರ ಹನಿಮೂನ್ಗೆ ಅಂತ. ಇಲ್ಲೇನಾದ್ರೂ ಒಂದು ಇತ್ಯರ್ಥ ಆಗ್ಬೇಕಲ್ವಾ? ಆಗುತ್ತೆ ಅಂದ್ರೆ ಆಗುತ್ತೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದನ್ನ ಬಿಟ್ರೆ ಸುಮ್ಮನೆ ಇದ್ರೆ ಹೇಗಮ್ಮ? ನನ್ಗನ್ನಿಸ್ತಿದೆ ಗೋವಾ ಟ್ರಿಪ್ಪಿಂದ ಬರೋ ಅಷ್ಟರಲ್ಲಿ ಇದಕ್ಕೆ ಒಂದು ಎಂಡ್ ಸಿಗತ್ತೆ ಅಂತ. ಪಿಂಕಿ, ಅದೇನೇ ಚಿಕ್ಕ ಚಿಕ್ಕ ವಿಷಯ ನಡೆದ್ರು ಅದು ನೀನು ನನಗೆ ಹೇಳ್ತಾ ಇರಬೇಕು. ಹೋಗೆ, ಏನ್ ನಡೀತಾ ಇದೆ ಅಂತ ನೋಡಿ ಹೋಗು. ಓಕೆ ಅಮ್ಮ, ಬಾಯ್. ಎಣ್ಣೆನು ಸೋಡನು ತುಂಬಾ ಒಳ್ಳೆ ಫ್ರೆಂಡ್ಸು, ಒಂದನೊಂದು ಬಿಟ್ಟು ಎಂದು ಇರೋದಿಲ್ಲ. ಏನ್ ಸಖತ್ತಾಗಿ ಆಡ್ತೀರಪ್ಪ ನೀವು, ಮಲ್ಟಿ ಟ್ಯಾಲೆಂಟೆಡ್ ಕಣೋ. ಐ ಲವ್ ಯು. ನಿನ್ಗಿನ್ನೂ ನಿಮ್ಮ ಭಾವನ ಬಗ್ಗೆ ಇನ್ನೂ ಗೊತ್ತಿಲ್ಲ ಕಣೋ. ಬಾಬಾ, ಅದು ಇನ್ನೊಂದು ನೆಕ್ಸ್ಟ್ ಲೈನ್ ಇತ್ತಲ್ಲ ಆಡಿ, ಲಿರಿಕ್ಸ್ ಮರ್ತೋಯ್ತು ಕಣೋ. ಸೋ ಸ್ಯಾಡ್. ನಿಮ್ಮ ರೂಮ್ ಬಂತು ಅನ್ಸುತ್ತೆ. ನಾನು ಹೇಳಿರೋದೆಲ್ಲ ನೆನಪಲ್ಲಿದೆ ಅಲ್ವಾ? ನೀವು ಯಾರು ಅನ್ನೋದನ್ನ ಇವತ್ತು ತೋರಿಸ್ಬೇಕು. ಹೋಗಿ ಏನ್ ಬೇಕಾದೇ ಆಗ್ಲಿ, ನಾನು ಏನು ಅಂತ ತೋರ್ಸೇ ಬಿಡ್ತೀನಿ. ಆಲ್ ದ ಬೆಸ್ಟ್ ಬಾವ, ಹುಷಾರು. ಗೀತಾ, ಗೀತಾ, ಗೀತಾ. ಸಾರಿ, ಸ್ವಲ್ಪ ಲೇಟಾಗೋಯ್ತು.
ಪರವಾಗಿಲ್ಲ. ಲೇಟಾಗಿ ಬಂದಿದ್ದೀನಿ, ಕುಡ್ಕೊಂಡು ಬಂದಿದ್ದೀನಿ, ನಂಗೇನು ಹೇಳಲ್ವಾ? ಇಲ್ಲಿಗೆ ಬಂದಿರೋದೇ ಎಂಜಾಯ್ ಮಾಡಕ್ಕಲ್ವಾ, ಪರವಾಗಿಲ್ಲ ಬಿಡಿ. ಹೋಗ್ಲಿ, ಯಾಕೆ ಕುಡ್ಕೊಂಡು ಬಂದೆ ಅಂತ ಕೇಳಲ್ವಾ? ಸರಿ, ಅದನ್ನು ನಾನು ಹೇಳ್ತೀನಿ. ಮಗು ವಿಷಯ ಹೇಳಿದಾಗ ನೀನೇನೊಂದು ರೀಸನ್ ಕೊಟ್ಟು ಎಸ್ಕೇಪ್ ಆಗ್ತಿದ್ದೆ. ಅದಕ್ಕೆ ನಾನಿವತ್ತು ಏನಿಲ್ಲ. ಪರವಾಗಿಲ್ಲ, ಅದೇನು ಹೇಳಿ. ಮರ್ತೋಯ್ತು, ನೆನಪಾದಾಗ ಹೇಳ್ತೀನಿ. ಗೀತಾ, ಒಂದು ಪಿಲ್ಲೋ ಬ್ಲ್ಯಾಂಕೆಟ್ ಕೊಟ್ಬಿಟ್ರೆ ಇಲ್ಲೇ ಲಾನಲ್ಲಿ ಸೋಫಾದ ಮೇಲೆ ಮಲ್ಕೊಬಿಡ್ತೀನಿ. ಯಾಕೆ? ಇಲ್ಲೇ ಬಂದು ಮಲ್ಕೊಳ್ಳಿ. ನೀನು ಇಲ್ಲೇ ಇರಬೇಕು, ನಾನು ಅಲ್ಲೇ ಇರಬೇಕು, ಅದೇ ಸೇಫು. ತಂದು ಕೊಡ್ತೀಯಾ ಪ್ಲೀಸ್?